ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮಂಡಲ ವತಿಯಿಂದ ಇಂದು ಬೆಂಗಳೂರು ಉತ್ತರ ಜಿಲ್ಲಾ ನೂತನ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಾಜಿ ಬಿಬಿಎಂಪಿ ಉಪ ಮಹಾಪೌರರಾದ ಎಸ್ ಹರೀಶ್ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ವಾರ್ಡ್ ಅಧ್ಯಕ್ಷರು, ಸಂಘಟನಾ ಕಾರ್ಯಕರ್ತರು ಭಾಗವಹಿಸಿ ನೂತನ ಬಿಜೆಪಿ ಅಧ್ಯಕ್ಷರಾದ ಎಸ್ ಹರೀಶ್ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಬಿಜೆಪಿ ಸ್ಮರಣಿಕೆ ನೀಡಿ ಸನ್ಮಾನಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಾಘವೇಂದ್ರ ಶೆಟ್ಟಿ ಅವರು ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ಮತ್ತು ನೂತನ ಅಧ್ಯಕ್ಷರಾದ ಎಸ್ ಹರೀಶ್ ಅವರ ಮುಂದಾಳತ್ವದಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತಷ್ಟು ಬೇರು ಮಟ್ಟದಲ್ಲಿ ಸಂಘಟಿಸುವ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸುವುದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದರು. ನನ್ನ ಆತ್ಮೀಯ ಸ್ನೇಹಿತರಂತ ಹರೀಶ್ ಅಣ್ಣವರು ಬಹಳ ದೊಡ್ಡ ಜವಾಬ್ದಾರಿಯನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿದ್ದಾರೆ. ಅದು ಸಾರ್ಥಕತೆ ಆಗಿದೆ ಕೊಟ್ಟಿರೋದಕ್ಕೆ. ಅವರು ತುಂಬಾ ವರ್ಷ ಕಾಲದಿಂದ ಪಾರ್ಟಿಯನ್ನು ಕಟ್ಟಿ ಶ್ರೀರಾಮನ್ಗೆ ಇಲ್ಲಿಂದ ಅಂಥ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿ ಕಟ್ಟಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ. ನೂರಾರು ಜನ ಕಟ್ಕೊಂಡು ಮಾಡೋದು ಇವತ್ತು ರಾಮ ಜನ್ಮಭೂಮಿಯನ್ನು ಇವತ್ತು ಪುನರುಚ್ಚಾರಣೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಇವತ್ತು ಇವ್ರಿಗೆ ಒಂದು ಅಧಿಕಾರವನ್ನು ಸಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿಯಿಂದ ದೊಡ್ಡ ಜವಾಬ್ದಾರಿ ಇದು. ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಆಗೋದಂತ ಬಹಳ ಸುಲಭ ಅಲ್ಲ. ಪಾರ್ಟಿಲೂ ಕೂಡ ಏನೋ ಒಂದು ಅಧಿಕಾರ ಕೊಡಬೇಕು ಅಂದರೆ ಅವ್ರು ಹಿನ್ನೆಲೆ ನೋಡಿ ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ, ಯಾವ ರೀತಿ ಪಾರ್ಟಿ ಕಟ್ಟಿದ್ರೆ, ಕೆಲಸವನ್ನು ಮಾಡೋ ಎಲ್ಲವನ್ನೂ ಗಮನಿಸಿ ಆ ವ್ಯಕ್ತಿ ಸೂಕ್ತವಾಗಿರ್ತಿತ್ತು ಮಾತ್ರ ಕೊಡೋದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಥರದ ಮುಲಾಜಿಲ್ಲ. ಅಲ್ಲಿ ಪಕ್ಷದಲ್ಲಿ ನಿಷ್ಠೆ ಇದ್ದರೆ ಮಾತ್ರ ಕೊಡೋದು. ಅದು ಜವಾಬ್ದಾರಿ ಇವತ್ತು ಕೊಟ್ಟಿದ್ದಾರೆ. ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಅವ್ರು ಆಚರಣೆ ಮಾಡ್ಲಿಕ್ಕೆ ಬಂದಿದ್ವಿ. ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಅವ್ರಿಗೆ ಇನ್ನಷ್ಟು ಕೆಲಸವನ್ನು ಮಾಡಲಿ ಅಂತ ಹೇಳಿ ಸಂತೋಷಪಡ್ತೀವಿ. ಮುಂಬರುವ ಚುನಾವಣೆಯಲ್ಲಿ ನಮ್ಮ ಈ ಭಾಗದ ಶಾಸಕರು, ನಾವು ಎಲ್ಲರೂ ಕೂಡ ಲೋಕಸಭಾ ಚುನಾವಣೆ ಕೆಲಸವನ್ನು ಮಾಡ್ತೀವಿ. ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ನಾವು ಶಾಸಕರು ಎಲ್ಲರೂ ಕೂಡ ಅವ್ರ ಗೆಲುವಿಗೋಸ್ಕರ ಕೆಲಸವನ್ನು ಮಾಡಲು ಸಿದ್ಧ ಇದ್ದೀವಿ ಅಂತ ಈ ಸಂದರ್ಭ ಹೇಳ್ತೇನೆ. ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಆಗ್ತದೆ. ಅವತ್ತು ಅಧಿಕಾರ ಸಿಕ್ಕಿದೆ. ಇಡೀ ಇಂಡಿಯಾ ಕ್ಷೇತ್ರದ ಕಾರ್ಯಕರ್ತರು ಮುಖರೆಲ್ಲ ಬಂದು ಅವ್ರಿಗೆ ಒಳ್ಳೇದನ್ನು ಬಯಸ್ತಾ ಇದ್ರೆ ಇನ್ನಷ್ಟು ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ. ಸೌಭಾಗ್ಯ ರಾಮರ ಪ್ರಾಣ ಪ್ರತಿಷ್ಠಾಪನೆ 500 ವರ್ಷ ಆದ ಮೇಲೆ ಅದೇ ದಿನ ನಮ್ಮ ಮಂಡಲ ಅಧ್ಯಕ್ಷರು, ನಮ್ಮ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳು ಬಂದು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಒಂದು ಕಾಕತಾಳೀಯ ಅಂದ್ರೆ ಶ್ರೀರಾಮಂದು ಪುನರ್ವಸು ನಕ್ಷತ್ರ, ನಂದು ಪುನರ್ವಸು ನಕ್ಷತ್ರ. ನನಗೂ ವನವಾಸ ಆದ್ಮೇಲೆ ಒಂದು ಅಧಿಕಾರ ಸಿಕ್ಕಿದೆ. ಖಂಡಿತವಾಗ್ಲೂ ಒಳ್ಳೇದು ಮಾಡ್ತೀನಿ. ನಮ್ಮೆಲ್ಲ ಕಾರ್ಯಕರ್ತರ ಹಿತರಕ್ಷಣೆ ಕಾಪಾಡ್ತೀನಿ. ನಮ್ಮ ಈಗ ಇರುವಂತ ಗುರಿ ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು, 400 ಸೀಟ್ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಿ ಫಸ್ಟ್ ಅವ್ರನ್ನ ಗೆಲ್ಸಿ ಪ್ರಧಾನಮಂತ್ರಿ ಮಾಡಿದ್ಮೇಲೆ ನಮ್ಗೆ, ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಹೇಳ್ಕೊಡಿರೋದು ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಆಮೇಲೆ ನಾನು ಅಂತ. ಸೊ ಫಸ್ಟ್ ನೇಷನ್ ಫಸ್ಟ್ ಅಂದ್ರೆ ಮೋದಿ ಅವ್ರಿಗೆ ಗೆಲ್ಸ್ಬೇಕು. ಆಮೇಲೆ ಬಿಬಿಎಂಪಿ ಎಲೆಕ್ಷನ್ ಮತ್ತೊಂದು ಮಾತಾಡ್ತೀವಿ. ಖಂಡಿತವಾಗ್ಲೂ ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಅಧಿಕಾರ ನಾವೇ ಹಿಡಿತೀವಿ. ಆದ್ರೆ ಈಗ ನಮ್ಮ ಮೊದಲನೇ ಗುರಿ ನರೇಂದ್ರ ಮೋದಿ ಅವರು, ನನ್ನ ಕನಸನ್ನ ನನಸು ಮಾಡಿದಂತ ವ್ಯಕ್ತಿನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡ್ಬೇಕಂತ ನನ್ನ ಆಸೆ. ಇವತ್ತು 8 ಕ್ಷೇತ್ರ ಇದೆ ನಮ್ಮ ವಾರ್ಡ್ಗಳು. 8 ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾವುಟ ಆರಿಸುವ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಲಿಷ್ಠತನವನ್ನು ತೋರಿಸ್ತೀವಿ. ಇವತ್ತು ಒಂದು ವಿಭಿನ್ನವಾದಂಥ ಸಂದರ್ಭದಲ್ಲಿ ಇದ್ದೀವಿ. ಒಂದು ರಾಮರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಮತ್ತೊಂದು ನಮ್ಮದೇ ಕ್ಷೇತ್ರದ ಹಿರಿಯ ನಾಯಕರಾದಂಥ ಮಾಜಿ ಉಪಮಹಾಪೌರರಾದಂಥ ಎಸ್ ಹರೀಶ್ ಅಣ್ಣವ್ರನ್ನ ಬೆಂಗಳೂರು ನಗರ ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇದು ಕಾಕತಾಳೀಯ ಅನ್ಸ್ಬೋದು, ಆದರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆಗಳು. ಹಾಗಾಗಿ ಅಂಥ ನಿರ್ಧಾರ ಕೈಗೊಂಡಂಥ ನಮ್ಮ ರಾಜ್ಯ ನಾಯಕರಿಗೆ ಧನ್ಯವಾದಗಳನ್ನು ತಲುಪಿಸ್ತೀನಿ. ಮತ್ತು ಇದೇ ಸಂದರ್ಭದಲ್ಲಿ ಉತ್ತರ ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶ್ ಅಣ್ಣವ್ರಿಗೂ ಕೂಡ ಅಭಿನಂದನೆ ತಲುಪಿಸ್ತಾ, ಮತ್ತು ಅವರ ಮುಂದಿನ ದಿನಗಳು ಸುಖಕರವಾಗಿರಲಿ ಮತ್ತು ಆರೋಗ್ಯಕರವಾಗಿರಲಿ. ಮತ್ತು ಎಲ್ಲ ಕಾರ್ಯಕರ್ತರನ್ನ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಹಳೆ ಕಾರ್ಯಕರ್ತರನ್ನ ಗುರುತಿಸಿ ಅವ್ರನ್ನ ಮುನ್ನೆಲೆಗೆ ತರುವಂಥ ಕೆಲಸ ಕಾರ್ಯಗಳನ್ನ ಅವ್ರು ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ.